ಎಸ್ ವೀಕ್ಷಕರೇ, ಬಾಗಲಕೋಟೆಯ ಮುಧೋಳದಲ್ಲಿ ಒಂದು ಅವಿಸ್ಮರಣೀಯವಾಗಿರುವಂತಹ ಒಂದು ಘಟನೆ ಮುಧೋಳ ಇವತ್ತು ಸಾಕ್ಷಿ ಆಗ್ತಾ ಇದೆ. ವೀಕ್ಷಕ ಪ್ರಭುಗಳೇ, ಮಧ್ಯರಾತ್ರಿ 1 ಗಂಟೆಗೆ 1 ಗಂಟೆ ಆಸುಪಾಸು ಸುಮಾರಿಗೆ ಚಡ್ಡಿ ಗ್ಯಾಂಗ್ ಅಂತ ಏನು ನಾವು ಈ ರಾಜ್ಯದಲ್ಲಿ ಬೆಚ್ಚಿ ಬೀಳಿಸಿತ್ತು ಆ ಘಟನೆ ಅಥವಾ ಚಡ್ಡಿ ಗ್ಯಾಂಗ್ ಮೇನಿತ್ತು, ಆ ಒಂದು ಮಿಸ್ಟ್ರಿ ಏನಿದೆ ಹಿಸ್ಟ್ರಿ ಇವತ್ತು ಮುಧೋಳದಲ್ಲಿ ನಡೀತಾ ಅನ್ನುವಂಥಕ್ಕೆ ಇವತ್ತು ಅನೇಕ ವಿಷಯಗಳು ಈಗ ಸಾಕ್ಷಿ ಆಗ್ತಾ ಇವೆ. ನಿನ್ನೆ ಸುಮಾರು 1 ಗಂಟೆ ಸುಮಾರಿಗೆ ಒಬ್ಬ PWD ಇಂಜಿನಿಯರ್ ಆಗಿದ್ದಂತಹ ಹನುಮಂತ್ ಗೌಡ್ ಅವರ ಮನೆಯ ಸುತ್ತಮುತ್ತ ಅಡ್ಡಾಡ್ತಾ ಇರ್ತಾರೆ. ಸೊ ರಾತ್ರಿ 1 ಗಂಟೆ ಸುಮಾರಿಗೆ ಅಡ್ಡಾಡುವಂತಹ ದೃಶ್ಯಗಳು CCTVಯಲ್ಲಿ ಸೆರೆಯಾಗ್ತವೆ. ಇಂತಹ CCTVಯ ದೃಶ್ಯಾವಳಿಗಳನ್ನು ಅಮೇರಿಕದಲ್ಲಿ ಓದ್ತಿರುವಂತಹ ಹನುಮಂತ ಗೌಡ್ ಅವರ ಮಗಳು ನೋಡ್ತಾ ಇರ್ತಾರೆ. ಸೊ ಆ ಲಿಂಕನ್ನು ಆಕ್ಸೆಸ್ ಮಾಡಿರುವಂತಹ ಹನುಮಂತ ಗೌಡರ ಮಗಳು ಅಮೇರಿಕದಲ್ಲಿ ಇದ್ಕೊಂಡೇ ತಮ್ಮ ಮೊಬೈಲ್ನಲ್ಲಿ ಈ ಎಲ್ಲ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ತಾರೆ. ಆದರೆ ಹೇಗೆ ಅಂತಂದರೆ ಆ ಲಿಂಕನ್ನು ಇವರು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಅಥವಾ ಅದನ್ನು ಆಕ್ಸೆಸ್ ಮಾಡಿದ್ಮೇಲೆ ಆ ಒಂದು ಲಿಂಕಲ್ಲಿ ಅಥವಾ ಆ ಒಂದು CCTVಯ ಪ್ರದೇಶದಲ್ಲಿ ಯಾರಾದರೂ ಅಪರಿಚಿತ ಅಥವಾ ಆ ವ್ಯಕ್ತಿ ಏನಾದರೂ ಬಂದರೆ ಅಲ್ಲಿ ಆ CCTV ಒಂದು ಏನಿರುತ್ತೆ ಮೆಸೇಜು ಈ ಒಂದು ಆಕ್ಸೆಸ್ ಮಾಡಿರುವಂತಹ ಮೊಬೈಲಿಗೆ ಹೋಗುತ್ತೆ. ಸೊ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಅಥವಾ ಒಂದು ವಸ್ತು ಬರ್ತಾ ಇದ್ದಾರೆ ಅಂತ ಹೇಳಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಆಗ CCTVಯ ಫುಟೇಜ್ಗಳನ್ನು ನೋಡ್ತಕ್ಕಂತಹ ಅವರ ಮಗಳು ಅಂದರೆ ನಿಂಗನಗೌಡರ ಮಗಳು ಒಂದು ಫೋನನ್ನು ಮಾಡ್ತಾರೆ ನಿಂಗನಗೌಡರಿಗೆ. ಮನೆಯಲ್ಲಿ ಇಬ್ಬರೇ ಇರ್ತಾರೆ, ಈ ನಿಂಗನಗೌಡ ಮತ್ತು ಅವರ ಪತ್ನಿ. ಹೀಗಾಗಿ ಕರೆ ಮಾಡಿರ್ತಕ್ಕಂತಹ ಮಗಳು ಹೇಳ್ತಾಳೆ, ನಮ್ಮ ಮನೆ ಹತ್ರ ಕಳ್ಳರು ಬಂದಿದ್ದಾರೆ ಅನ್ನುವಂಥದ್ದು. ಆಗ ಸ್ವಲ್ಪ ಸಮಾಧಾನವಾಗಿ ಬಾಗಿಲನ್ನು ತೆರೀತಾರೆ. ಲೈಟ್ ಆದ ತಕ್ಷಣ ಈ ಕಳ್ಳರು ಓಡಿ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಈಗ KDTVಗೆ ಲಭ್ಯವಾಗಿದೆ. ಸೊ ಈ ಬಗ್ಗೆ ಪ್ರಕರಣ ದಾಖಲಿಸ್ಕೊಳ್ತಾರ ಪೊಲೀಸರು. ಯಾವ ರೀತಿ ಒಂದಿಷ್ಟು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ನಿಜಕ್ಕೂ ಇವರು ಚಡ್ಡಿ ಗ್ಯಾಂಗಾ ಅಥವಾ ಇನ್ನಾರೋ ಬೇರೆ ಇರಬಹುದಾ ಅಥವಾ ಇವರಿಗೆ ಪರಿಚಯ ಇರತಕ್ಕಂತಹ ವ್ಯಕ್ತಿಗಳೇ ಈ ರೀತಿ ಮಾಡಿರಬಹುದಾ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ನಂತರ ಇದೇ ರೀತಿ ಪ್ರಕರಣ ಅದೇ ಊರಲ್ಲಿ ನಡೀತಾ ಅನ್ನುವಂತಹ ಒಂದಿಷ್ಟು ಮಾಹಿತಿ ಸಹ ಇದೆ. ಸೊ ಅಲ್ಲಿ ಒಂದು 100 ಗ್ರಾಮ್ ಚಿನ್ನವನ್ನು ಈ ಕಳ್ಳರು ಎಗರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಈ ಚಡ್ಡಿ ಗ್ಯಾಂಗ್ ಅಂತ ಏನಿದೆ ಇದರ ಹಿಸ್ಟ್ರಿಯನ್ನು ನಾವು ನೋಡ್ತಾ ಹೋದಾಗ ಕೇವಲ ಸಣ್ಣ ಪುಟ್ಟ ದರೋಡೆಗಳನ್ನು ಇವರು ಮಾಡೋದಿಲ್ಲ. ಅಂದರೆ ಒಂದು ಮನೆಯನ್ನು ಕಳ್ಳತನ ಮಾಡಿದರೆ ಸುಮಾರು ಮನೆಯಲ್ಲಿರುವಂತಹ ಎಲ್ಲ ರೀತಿಯಂತಹ ವಸ್ತುಗಳು ಅಂದರೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಇವರು ದೋಸ್ತಾರೆ. ಆದರೆ 100 ಗ್ರಾಮ್ ಚಿನ್ನವನ್ನು ಎಗರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹೀಗಾಗಿ ಒಂದಿಷ್ಟು ರೋಚಕವಾಗಿರುವಂತಹ ಒಂದಿಷ್ಟು ಟ್ವಿಸ್ಟ್ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ಯಾಕೆಂದರೆ 100 ಗ್ರಾಮ್ ಚಿನ್ನ ಅಂದರೆ ಸಾಮಾನ್ಯ ಅಲ್ಲ. ಇಂಥದ್ದೊಂದು ಚಿನ್ನವನ್ನು ಅಪಹರಣ ಮಾಡಿದ್ದಾರಾ ಅನ್ನುವಂತಹ ಶಂಕೆಗಳು ಈಗ ವ್ಯಕ್ತವಾಗ್ತಾ ಇವೆ. ಆ ನಿಟ್ಟಿನಲ್ಲಿ ಮುಧೋಳ ಪೊಲೀಸರು ಈಗ ತನಿಖೆಗೆ ಮುಂದಾಗಬೇಕಾಗಿದೆ. ಹೀಗೆ ಚಡ್ಡಿ ಗ್ಯಾಂಗ್ ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಭಯವನ್ನು ಹುಟ್ಟಿಸಿರುವಂತಹ ಒಂದು ಗ್ಯಾಂಗು ಆ ರೀತಿ ವೇಷವನ್ನು ಧರಿಸಿಕೊಂಡು ಇವತ್ತು ಮುಧೋಳದಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಅನೇಕ ಸುದ್ದಿ ಮಾಧ್ಯಮಗಳ ಒಂದಿಷ್ಟು ವೆಬ್ಸೈಟ್ಗಳನ್ನು ನಾನು ಚೆಕ್ ಮಾಡಿದೆ, ನೋಡಿದಾಗ ಸುದ್ದಿ ಕನ್ಫರ್ಮ್ ಆಗಿರುವಂಥದ್ದು. ಈ ರೀತಿ ಗ್ಯಾಂಗ್ ಈಗ ಬಾಗಲಕೋಟೆಯಲ್ಲಿ ಬೀಡು ಬಿಡ್ತಾ ಅನ್ನುವಂಥ ಶಂಕೆ ಸಹ ಈಗ ವ್ಯಕ್ತವಾಗ್ತಾ ಇದೆ. ಸೊ ಈ ವಿಷಯವಾಗಿ ಬಾಗಲಕೋಟೆ SP ಆಗಿರುವಂತಹ ಗೋಯಲ್ ಸಾಹೇಬರು ಏನು ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಕಾದು ನೋಡಬೇಕಾಗಿದೆ. ಇನ್ನಾದರೂ ಬೇಗ ಇಂತಹ ಒಂದು ಪ್ರಕರಣವನ್ನು ಭೇದಿಸಿ ಸುಖಾಂತ್ಯವನ್ನು ಗೊಳಿಸಬೇಕಾಗಿದೆ ಬಾಗಲಕೋಟೆ ಪೊಲೀಸ್. ಅಂದರೆ ಅಮೇರಿಕದಲ್ಲಿ ಮಗಳು ವಾಸ ಮಾಡ್ತಾ ಇರ್ತಾರೆ, ಅವರ ಮನೆಯನ್ನು ವಾಚ್ ಮಾಡ್ತಾ ಇರ್ತಾರೆ. ಸೊ ನಾನು ಕೇಳಿದ ಹಾಗೆ ಈ ಒಂದು CCTVಗಳು ಹಾಕಿದ್ರಿಂದ ಅನೇಕ ಪ್ರಕರಣಗಳು ಇತ್ಯರ್ಥವಾಗಿವೆ. ಹಾಗೆ ಕಳ್ಳತನದ ಪ್ರಕರಣಗಳು ಸಹ ಈಗ ಕಡಿಮೆ ಆಗಿದೆ. ದಿನವೊಂದಕ್ಕೂ 10 ಪ್ರಕರಣಗಳು ದಾಖಲೆ ಆಗ್ತಾ ಇದ್ವು. ಆದರೆ ಇತ್ತೀಚೆಗೆ ಒಂದು ಪ್ರಕರಣವೂ ಸರಿಯಾಗಿ ದಾಖಲೆ ಆಗ್ತಾ ಇಲ್ಲ. ಅದು 1-2 ಬಿಟ್ಟರೆ ಮತ್ತು ಪೊಲೀಸರಿಗೆ ಈಗ ಸದ್ಯಕ್ಕೆ ಕೆಲಸ ಇಲ್ವೇನೋ ಅನ್ನುವಂಥ ನಿಟ್ಟಿನಲ್ಲಿ CCTVಗಳೇ ಪೊಲೀಸ್ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇವೆ. ಮೊನ್ನೆ ಒಂದು ನಾವು ಪ್ರಕರಣ ನೋಡಿದ್ವಿ ಬಾಗಲಕೋಟೆಯಲ್ಲಿ. ಈ ಚೈನನ್ನು ಕದ್ದು ಹೋಗ್ತಾ ಇರುವಂತಹ ವ್ಯಕ್ತಿ ಒಂದು ಪ್ಲಾಟಿನಾ ಬೈಕಲ್ಲಿ ಬರ್ತಾರೆ. ಆ ಪ್ಲಾಟಿನಾ ಬೈಕಲ್ಲಿ ಬಂದು ಮಹಿಳೆಯ ಚೈನನ್ನು ಎಗರಿಸಿರ್ತಾರೆ.
ಸೊ ಆ ನಿಟ್ಟಿನಲ್ಲಿ ನಮ್ಮ ಬಾಗಲಕೋಟೆ ನವನಗರ ಪೊಲೀಸ್ ಸ್ಟೇಷನನ್ನು ಒಂದಿಷ್ಟು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ, ಒಂದು ಕೇಸನ್ನು ಭೇದಿಸ್ತಾರೆ. ಅದು ಯಾವ ರೀತಿ ಅಂದರೆ ಸಿನಿಮೀಯ ರೀತಿಯಲ್ಲಿ ಭೇದಿಸ್ತಾರೆ. ಯಾಕೆಂತಂದರೆ ಆ ಒಬ್ಬ ವ್ಯಕ್ತಿಯ ಚಲನವಲನದ ಮೇಲೆ ನಿಗಾ ಇಟ್ಟಿರ್ತಾರೆ. ಈ ಹಿಂದೆ ಆ ವ್ಯಕ್ತಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಆತ ಭಾಗಿಯಾಗಿರ್ತಾನೆ. ಹಾಗೆ ನಿಟ್ಟಿನಲ್ಲಿ ಆ ವ್ಯಕ್ತಿಯ ಚಲನವಲನಗಳು ಇನ್ನೊಬ್ಬ ವ್ಯಕ್ತಿಗೆ ಹೊಂದಾಣಿಕೆ ಆಗ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಬಾಗಲಕೋಟೆಯ ನವನಗರದ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ಆತನ ಮೇಲೆ ಅನುಮಾನಪಟ್ಟು ಹೋಗಿ ಆತನನ್ನು ಹಿಡಿದು ಎನ್ಕ್ವೈರಿ ಮಾಡಿದಾಗ ನಿಜಾಂಶ ಹೊರಗಡೆ ಬರುತ್ತೆ. ಸೊ ಇಲ್ಲಿ ಬಾಗಲಕೋಟೆಯ ಪೊಲೀಸ್ ಒಂದಿಷ್ಟು ಗುರುತರವಾಗಿರುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ಬಾಗಲಕೋಟೆಯಲ್ಲಿ ದಾಖಲಾಗಿರುವಂತಹ ಅನೇಕ ಪ್ರಕರಣಗಳಿಗೆ ತಿಲಾಂಜಲಿಯನ್ನು ಇಡ್ತಾ ಬರ್ತಾ ಇದ್ದಾರೆ. ಆ ರೀತಿ ಬಾಗಲಕೋಟೆಯಲ್ಲೇ ಬಂದಂತಹ ಅನೇಕ ಅಧಿಕಾರಿಗಳು ಅಂದರೆ ಪೊಲೀಸ್ ಅಧಿಕಾರಿಗಳು ದಕ್ಷ ಮತ್ತು ಪ್ರಾಮಾಣಿಕ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಮುಧೋಳದಲ್ಲಿ ಆಗಿರುವಂತಹ ಈ ಒಂದು ಘಟನೆ ಯಾವ ರೀತಿ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೀವು ಕಾದು ನೋಡಬೇಕಾಗಿದೆ. ಸೊ ಮುಂದಿನ ಒಂದು ಅಪ್ಡೇಟ್ಗಾಗಿ ನಮ್ಮ KDTV ಕನ್ನಡ ಚಾನಲ್ನ ವಾಚ್ ಮಾಡ್ತಾಯಿರಿ. ನಮಸ್ಕಾರ. ಒಂದೇ ಮಾತರಂ.